ಪ್ರತಿಯೊಬ್ಬರಿಗೂ ಮದುವೆ ಆದ್ಮೇಲೆ ಮತ್ತು ಮದುವೆ ಆಗೋಕಿನ ಮುಂಚೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಶಾಸ್ತ್ರಗಳ ಪ್ರಕಾರ ಲವ್ ಮ್ಯಾರೇಜ್ ಒಳ್ಳೇದಾ ಅಥವಾ ಅರೇಂಜ್ ಮ್ಯಾರೇಜ್ ಒಳ್ಳೇದಾ? ನಾನು ಲವ್ ಮ್ಯಾರೇಜ್ ಆಗ್ಬೇಕಿತ್ತಾ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ಬೇಕಿತ್ತಾ ಅಂತ. ಅರೇಂಜ್ ಮ್ಯಾರೇಜ್ ಅಲ್ಲಿ ಹಿರಿಯರು ಅವರೇ ನಿಶ್ಚಯಿಸಿ ಎಸ್, ಈ ಹುಡುಗಿಗೆ ಈ ಹುಡುಗಾನೇ ಸರಿ ಅಂತ ಮದುವೆ ಮಾಡೋದು. ಇವು ಸ್ವರ್ಗದಲ್ಲಿ ನಿಶ್ಚಯವಾದ ಮದುವೆಗಳೇ. ಅದಕ್ಕೆ ಗುರು ಹಿರಿಯರು ಸಾಕ್ಷಿ ಆಗ್ತಾರೆ. ಲವ್ ಮ್ಯಾರೇಜ್ ಅನ್ನ ವೇದಗಳಲ್ಲಿ ಬ್ರಹ್ಮ ವಿವಾಹ ಅಂತ ಕರೀತಾರೆ. ಭಗವಂತ ಪೂರ್ವವಾಗಿ ಆಶೀರ್ವಾದ ಮಾಡಿದಂತಹ ವಿವಾಹಗಳು. ಅಲ್ಲಿ ಯಾವುದೇ ಜಾತಿ ಮತ್ತು ಧರ್ಮವನ್ನ ಭಗವಂತ ನೋಡೋದಿಲ್ಲ. ಭಗವಂತ ತನ್ನ ಇಚ್ಛೆಯಿಂದ ಈ ಮನಸ್ಸುಗಳನ್ನ ಒಂದು ಮಾಡಿರ್ತಾರೆ. ಮತ್ತು ಕಲಿಯುಗೆ ಶೂದ್ರ ಸಮಾನೆ. ಈ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ. ನನ್ನ ಜಾತಿ ಹೆಚ್ಚು, ನಿನ್ನ ಜಾತಿ ಕಡಿಮೆ ಅನ್ನೋ ಭೇದವನ್ನ ಭಗವಂತ ಇಟ್ಟೇ ಇಲ್ಲ. ನೀವು ಅರೇಂಜ್ ಮ್ಯಾರೇಜೇ ಆಗಿ ಅಥವಾ ಲವ್ ಮ್ಯಾರೇಜೇ ಆಗಿ, ವೈಫಲ್ಯಗಳು ಎರಡೂ ವಿವಾಹದಲ್ಲಿದ್ದಾವೆ. ಆದರೆ ಇಲ್ಲಿ ಮದುವೆ ಅಂದ್ರೆ ಏನು ಅಂತ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡಾಗ ವಿಚ್ಛೇದನಗಳು ಆಗೋದಿಲ್ಲ. ಬಾಳ ಸಂಗಾತಿ ನನ್ನ ಸುಖ ದುಃಖ ಅಥವಾ ದೇಹವನ್ನ ಹಂಚ್ಕೋದಕ್ಕೆ ಅಷ್ಟೇ ಸೀಮಿತ ಆಗಿರಬಾರ್ದು. ಇಬ್ಬರೂ ಸೇರಿ ಭಕ್ತಿ ಸೇವೆಯಲ್ಲಿ ಮುಂದುವರೆಯಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಇನ್ನೂ ಉನ್ನತವಾಗಿ ಬೆಳೆಯೋದಕ್ಕೆ ಮದುವೆ ಆಗ್ಬೇಕು. ಮತ್ತೆ ವೇದಗಳಲ್ಲಿ ನೋಡೋದಾದ್ರೆ, ಪುರುಷನು ತನ್ನ ಆಧ್ಯಾತ್ಮಿಕ ಮೌಲ್ಯಗಳನ್ನ ಮರೆತು ತನ್ನ ಹೆಂಡತಿಯನ್ನ ಇಂದ್ರಿಯ ತೃಪ್ತಿಗಾಗಿ ಬಳಸಿದಾಗ, ಹೆಂಡತಿಯ ಸೌಂದರ್ಯವು ಕಡಿಮೆಯಾದಾಗ ಮತ್ತು ವೈಯಕ್ತಿಕ ದೇಹ ಸುಖದಲ್ಲಿ ವಿರಾಮ ಉಂಟಾದ ತಕ್ಷಣ ಅಡ್ಡಿ ಅಥವಾ ವಿಚ್ಛೇದನಗಳು ಆಗೋದು ಸಹಜ. ಮದುವೆಯು ವಾಸ್ತವವಾಗಿ ಆಧ್ಯಾತ್ಮಿಕ ಪ್ರಗತಿಗಾಗಿ, ವೇದಗಳಲ್ಲಿ ಹೇಳಿದಂತೆ ಪರಸ್ಪರ ಸಹಕಾರದಿಂದ ನಿರ್ವಹಿಸುವಂತಹ ಕರ್ತವ್ಯ. ಆದ್ದರಿಂದ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಮತ್ತು ಪ್ರಗತಿಗೆ ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ತವೆ. ಲವ್ ಅಥವಾ ಅರೇಂಜ್ ನಿಮಿತ್ತಗಳು ಅಷ್ಟೆ. ನೀವು ಹೇಗೇ ಮದುವೆ ಆದ್ರೂ ಆ ಸಂಬಂಧ ಬೆಸುಗೆಯ ಅರ್ಥ ತಿಳ್ಕೊಂಡಾಗ ವೈಫಲ್ಯಗಳಿಲ್ಲದೆ ಯಶಸ್ವಿಯಾದಂತಹ ಮದುವೆ ಜೀವನವನ್ನ ಕಾಣ್ಬೋದು. ಹರೇ ಕೃಷ್ಣ.